ನಮಸ್ಕಾರ. ಸಮಸ್ತ ಸಂಹಿತಾ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಇದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಎಲ್ಲ ವಸತಿರಹಿತ ಕುಟುಂಬಗಳಿಗೆ ಮತ್ತು ಕಚ್ಚಾ ಹಾಗೂ ಶಿಥಿಲಗೊಂಡ ಮನೆಗಳಲ್ಲಿ ವಾಸಿಸುವ ಜನರಿಗೆ ಮೂಲಭೂತ ಸೌಕರ್ಯಗಳೊಂದಿಗೆ ಪಕ್ಕಾ ಮನೆಯನ್ನು ಒದಗಿಸುವ ಗುರಿ ಇಟ್ಟುಕೊಂಡಿರುವ ಯೋಜನೆಯಾಗಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗುರಿ ಏನೆಂದರೆ ಮನೆ ಇಲ್ಲದವರಿಗೆ ಅಥವಾ ಹಾಳಾದ ಮನೆಗಳಲ್ಲಿ ವಾಸಿಸುತ್ತಿರುವವರಿಗೆ ಪಕ್ಕಾ ಮನೆ ಒದಗಿಸಿಕೊಡುವುದು. ಈ ಯೋಜನೆಯು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಒಂದು ಪ್ರಮುಖ ಯೋಜನೆಯಾಗಿದ್ದು, ಈ ಯೋಜನೆಯನ್ನು ಏಪ್ರಿಲ್ 1, 2016 ಪ್ರಾರಂಭಿಸಲಾಯಿತು. ಬನ್ನಿ ಇದರ ಅರ್ಜಿಯ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಇದಕ್ಕೆ ಅರ್ಜಿ ಸಲ್ಲಿಸುವುದಾದರೆ ನೀವು ಆವಾಸ್ ಪ್ಲಸ್ ಮೊಬೈಲ್ ಆ್ಯಪ್ನ ಮೂಲಕ ಅರ್ಜಿ ಸಲ್ಲಿಸಬಹುದು ಅಥವಾ ನೇರವಾಗಿ ಗ್ರಾಮ ಪಂಚಾಯಿತಿಗೆ ಹೋಗಿ ಕಾರ್ಯದರ್ಶಿಯನ್ನು ಭೇಟಿಯಾಗಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಏನೇನು ಬೇಕು? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಜಿದಾರರ ಹಾಗೂ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್, ಆದಾಯದ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ. ಬ್ಯಾಂಕ್ ಖಾತೆ ವಿವರ ಮಾತಾಡೋದಾದರೆ ಈ ಬ್ಯಾಂಕ್ ಅಕೌಂಟ್ ನಿಮ್ಮದೇನಿರುತ್ತೆ ಅದು ಆಧಾರ್ ಜೊತೆಗೆ ಲಿಂಕ್ ಆಗಿರಲೇಬೇಕು, ಅದು ಕಡ್ಡಾಯ. ಮತ್ತು ಜಾತಿ ಪ್ರಮಾಣ ಪತ್ರ ಅಗತ್ಯ ಇದ್ದವರಿಗೆ ಮತ್ತು ಭೂಸ್ವತ್ತು ದಾಖಲೆ, ಜಾಗ ನಿಮ್ಮ ಹೆಸರಿಗೆ ಇದ್ದಿದ್ದು ಪತ್ರ. ಈ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಎಷ್ಟು ಸಿಗತ್ತೆ ಮನೆ ಕಟ್ಟಲಿಕ್ಕೆ ಅಂದರೆ, ಮನೆ ನಿರ್ಮಾಣಕ್ಕೆ ನಿಮಗೆ 3 ಹಂತದಲ್ಲಿ ಆರ್ಥಿಕ ನೆರವು ಕೊಡ್ತಾರೆ ಸರ್ಕಾರದವರು. ಅದರಲ್ಲೇ ನಿಮಗೆ 1,38,000 ತನಕ ಸಹಾಯಧನ ನೀಡಲಾಗುತ್ತೆ. ಮೊದಲನೇ ಕಂತು ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ನಿಮಗೆ 45,000, ಎರಡನೇ ಇನ್ಸ್ಟಾಲ್ಮೆಂಟಲ್ಲಿ 60,000 ಹಾಗೂ ಮೂರನೇ ಇನ್ಸ್ಟಾಲ್ಮೆಂಟ್ನಲ್ಲಿ 33,000 ಕೊಡಲಾಗತ್ತೆ. ಇದರ ಜೊತೆಗೆ ಮನ್ರೇಗಾ ಅಡಿಯಲ್ಲಿ 90 ದಿನಗಳವರೆಗೆ ಕೆಲಸ ಮಾಡಿದವರಿಗೆ ವೇತನವಾಗಿ 33,360 ರೂಪಾಯಿ ಹಾಗೂ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ 12,000 ಸಹಾಯಧನವನ್ನು ನೀಡಲಾಗುತ್ತೆ. 2016-17ರಲ್ಲಿ ಈ ಯೋಜನೆಗೆ ಕೆಲವು ಕುಟುಂಬಗಳು ವಿವಿಧ ಕಾರಣಗಳಿಂದ ಅರ್ಜಿ ಸಲ್ಲಿಸಲಾಗಿರಲಿಲ್ಲ. ಆ ಕಾರಣವಾಗಿ ಇದೀಗ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಅರ್ಹ ಫಲಾನುಭವಿಗಳಿಗೆ ಹೊಸದಾಗಿ ಏಪ್ರಿಲ್ 30ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದೆ. ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಇದರ ಬಗ್ಗೆ ಮಾಹಿತಿ ನೀಡಿದ್ದು ನಿಮಗೆ ಸಹಾಯವಾಗಿದೆ ಅನ್ಕೋತಾ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ 2.0 ಈ ಯೋಜನೆ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೇನೆ. ಧನ್ಯವಾದಗಳು. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಸಮಸ್ತ ಸಂಹಿತಾಗೆ ಮತ್ತೆ ಬನ್ನಿ, ಪ್ರೋತ್ಸಾಹಿಸಿ. ನಮಸ್ಕಾರ.